ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ, ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ತುಂಬ ಖುಷಿಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಿನ್ನೆ ನಮಗೆ ನಮ್ಮ ಏರಿಯಾದಲ್ಲಿ ಎಲ್ಲ ಕಡೆ ಅಂತ ಹೇಳಲ್ಲ ನಾನು, ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಳೆ ಆಯಿತು. ಮಧ್ಯಾಹ್ನವೂ ಮಳೆ ಆಯಿತು ಮತ್ತು ರಾತ್ರಿನೂ ಮಳೆ ಆಯಿತು. ಸಾಕಷ್ಟು ಗಿಡಕ್ಕೆ ಸಾಕಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದೇನು ಅಂತಂತಂದರೆ, ಇವತ್ತು ಯಾಕೆ ತುಂಬ ಎಕ್ಸೈಟ್ ಆಗಿದೆ ನನಗೆ ವಿಡಿಯೋ ಮಾಡೋಕ್ಕೆ ಅಂತಂತಂದರೆ, ಎಲ್ಲ ಲೋಟಸ್ ನಾನು ಯಾವ್ಯಾವನ್ನ ರೀಪಾಟ್ ಮಾಡಿದ್ದೆ, ಯಾವ್ಯಾವ ಟ್ಯೂಬನ್ನು ಹೊಸದಾಗಿ ತರಿಸಿದೆ, ಎಲ್ಲದರಲ್ಲೂ ಮೊಗ್ಗು ಬರ್ತಾಯಿದೆ. ಪ್ರತಿಯೊಂದರಲ್ಲೂ ಮೊಗ್ಗು ಬರ್ತಾಯಿದೆ. ಇಲ್ಲಿ ನೋಡಿ. ಮತ್ತು ಏನಾಗಿತ್ತು ಅಂದರೆ, ನಾನು ಲಾಸ್ಟ್ ಇಯರು ತುಂಬ ಲೋಟಸ್ನ ವೆರೈಟೀಸ್ ಕಲೆಕ್ಟ್ ಮಾಡಿದ್ದೆ. ಆವಾಗ ಏನಾಗಿದೆ, ಅದೇನಾಗಿದೆ, 1-2 ತಿಂಗಳು ಮುಂಚೆ ಹಾಕ್ಬಿಟ್ಟಿದೆ. ನಮಗೆ ಇಲ್ಲಿ ನೋಡಿ ಮೊಗ್ಗು ಬಂದಿರೋದು. ಇದು ಇನ್ನೊಂದು ಏರಿಯಲ್ ಲೀಫು. ನಮಗೆ ಏನಾಗಿದೆ ಅಂತಂದರೆ, ನಾನು ಫೆಬ್ರವರಿಯಲ್ಲಿ ತುಂಬ ಸ್ಪ್ರಿಂಗ್ ಸೀಸನ್, ವಸಂತ ಮಾಸ ಅಂತ, ಆವಾಗ ನಾನು ಎಲ್ಲನೂ ಟ್ಯೂಬರ್ಸ್ನ ಪ್ಲ್ಯಾಂಟ್ ಮಾಡಿದೆ. ಅದು ಏನಾಗಿದೆ ಅಂತಂತಂದರೆ, ಎಲ್ಲ ಟ್ಯೂಬರ್ಸ್ನ ಫಾರ್ಮ್ ಮಾಡಿಬಿಟ್ಟಿತ್ತು ಒಳಗಡೆ. ಹಾಗಾಗಿ ನನಗೆ ಫ್ಲವರ್ ಕೊಡಲಿಲ್ಲ. ಮತ್ತೇನಾಯಿತು, ಯಾಕೆ ಫ್ಲವರ್ ಬರ್ತಾಯಿಲ್ಲ ಅಂತ ಅಂದ್ಕೊಂಡು ನಾನು ಮತ್ತೆ ಪುನಃ ಅದನ್ನು ಟ್ಯೂಬರ್ಸ್ ಎಲ್ಲ ತೆಗೆದು ಎಲ್ಲ ಐಡಿನೂ ಚೇಂಜ್ ಆಗಿಬಿಟ್ಟಿದೆ. ಯಾವುದು ನನಗೆ ಅದ್ರದ್ದು ನೇಮ್ ಅಂತ ಎಲ್ಲ ಕನ್ಫ್ಯೂಸ್ ಆಗಿ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಪುನಃ ಮತ್ತೆ ಟ್ಯೂಬರ್ಸ್ ತೆಗೆದು ಯಾವ್ಯಾವ ಪಾಟಲ್ಲಿ ಸಿಗುತ್ತೆ ಎಲ್ಲ ಪಾಟಲ್ಲೂ ರೀಪಾಟ್ ಮಾಡಿದ್ದೀನಿ. ಇನ್ನು ಎಷ್ಟೊಂದು, ಇಲ್ಲಿ ನೋಡಿ, ಇದರಲ್ಲಿ 2 ಮೊಗ್ಗಿದೆ. ಇದರಲ್ಲಿ ನೋಡಿ, ಇದು ನಿನ್ನೆ ಬ್ಲೂಮ್ ಆಗಿತ್ತು. ಈ ಲೋಟಸ್ ಫ್ಲವರ್ ತುಂಬ ಚೆನ್ನಾಗಿತ್ತು. ಮಳೆಗೆ ಸ್ವಲ್ಪ ಡಲ್ ಆಗಿದೆ. ಇದು ನೋಡಿ ಎಷ್ಟು ಡಾರ್ಕ್ ಇದೆ ಅಂತ ಅಂದ್ಬಿಟ್ಟು. ಈ ವೆರೈಟಿನೂ ಗೊತ್ತಿಲ್ಲ ಇವಾಗ. ಎಲ್ಲ ಅದನ್ನು ನಾನು ಯಾವ್ಯಾವುದನ್ನು ಅಂತ ಬರೆದಿಟ್ಟಿದ್ದೀನಿ. ಅದನ್ನೆಲ್ಲ ತೆಗೆದು ಫ್ಲವರ್ ಪಿಕ್ನ ನೋಡಿ ಅದು ಐಡಿ ನೋಡ್ಕೊಳ್ಬೇಕಾಗತ್ತೆ. ಎಲ್ಲ ಲೋಟಸಲ್ಲೂ ಇಲ್ಲಿ ನೋಡಿ, ಇದೊಂದು ಚಿಕ್ಕದು ಸಿಮೆಂಟ್ ಪಾಟ್. ಇದು ಅಂದರೆ ನಿಮಗೆ ತುಂಬ ಡೀಪ್ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ಅಗಲವಾಗಿದೆ ಅಷ್ಟೇ. ಇದಕ್ಕೆ ಜಾಗ ಸಾಕಾಗ್ತಾಯಿಲ್ಲ. ನಾನು ಸುಮ್ಮನೆ ಪ್ಲ್ಯಾಂಟ್ ಮಾಡಿದ್ದೆ, ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಟ್ಯೂಬರ್ ಎಲ್ಲ ತೆಗ್ದಿದ್ನಲ್ವ. ಇದರಲ್ಲಿ 2 ಮೊಗ್ಗು ಬಂದಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ರನ್ನರ್ ಮುಂದೆ ಹೋಗ್ತಾ ಇದೆ ಬೇರಿದ್ರದ್ದು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ಚಿಕ್ಕ ಮೊಗ್ಗಿದೆ ಇಲ್ಲಿ. ಇದು ನೋಡಿ, ಈ ಥರ ಮುಂದೆ ರನ್ನರ್ ಹೋಗ್ತಾ ಹೋಗ್ತಾ ಅಲ್ಲೆಲ್ಲ ಮೊಗ್ಗಾಗತ್ತೆ. ಇದಕ್ಕೆ ಜಾಗ ಸಾಕಾಗ್ತಾಯಿಲ್ಲ. ಇದು ಯಾವ ವೆರೈಟಿ ಅಂತಲೂ ಇದನ್ನು ಕನ್ಫ್ಯೂಸ್ ಆಗಿದ್ದೀನಿ. ಮತ್ತು ಇದು ಅಷ್ಟೇ. ಇಲ್ಲಿ ನೋಡಿ, ಇದನ್ನು ಪುನಃ ರೀಪಾಟ್ ಮಾಡಿದೆ. ರೀಪಾಟ್ ಮಾಡಿದ ತಕ್ಷಣವೇ ಮೊಗ್ಗು ಬಂದಿದೆ. 2 ಪಾಟಲ್ಲಿ ಮಾಡಿದ್ದೀನಿ ಇದನ್ನು. ಇದು ತುಂಬ ಅರಳಿದಾಗಲೇ ನಮ್ಗೆ ಗೊತ್ತಾಗೋದು ಲೋಟಸಲ್ಲಿ ಯಾವ್ಯಾವುದು ವೆರೈಟಿ. ಇದು 3ನೇ ಮೊಗ್ಗು ಬರ್ತಾಯಿದೆ. ಇವತ್ತು ನೋಡ್ತಾ ಇದ್ದೀನಿ. ಇದು ನೋಡಿರಲಿಲ್ಲ, 2 ನೋಡಿದ್ದು. ಇಲ್ಲಿ ನೋಡಿ, ಗಮನಿಸ್ತಾ ಇದ್ದೀರಾ. ಮತ್ತು ಈ ಥರ ದೊಡ್ಡ ವೈಟ್ ಪಾಟ್ ಕೊಟ್ಟಾಗ ನಮಗೆ ಎಲ್ಲ ಜಾಗದಲ್ಲೂ ಮೊಗ್ಗು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಲೋಟಸಲ್ಲಿ, ಎಲ್ಲ ಏರಿಯಲ್ ಲೀಫಲ್ಲೂ. ಮತ್ತು ಇದೊಂದು ಪಾಟ್ ಮಾತ್ರ ಡಾರ್ಮೆನ್ಸಿಗೆ ಹೋಗಿದೆ. ಡಾರ್ಮೆನ್ಸಿ ಅಂತಂದರೆ ಇದನ್ನು ಟ್ಯೂಬರ್ಸ್ನ ಫಾರ್ಮ್ ಮಾಡಿಬಿಟ್ಟಿದೆ. ಇದು ನನ್ನ ಕೈಯಾಗಿ ನೋಡಿ ತುಂಬ ಟ್ಯೂಬರ್ಸ್ ಇದೆ. ಮತ್ತು ಇದನ್ನು ನಾನು ರೀಪಾಟ್ ಮಾಡಬೇಕು ತೆಗೆದು. ಮತ್ತು ನನಗೆ ತುಂಬ ಫಿಲ್ಲಾಗಿ ಹೋಗಿದೆ ಟೆರೇಸ್ ಫುಲ್ಲು. ಹಾಗಾಗಿ ಜಾಗ ಇಲ್ಲದೆ ಇರೋದ್ರಿಂದ ಈ ರೀತಿ ಇದು ನೋಡಿ, ಎಲೆ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಮೊಗ್ಗು ಬರ್ತಾ ಇದೆಯಾ ಏನೋ ನೋಡಿಲ್ಲ. ಇನ್ನೂ ಎಷ್ಟೊಂದು ಮೊಗ್ಗು ಬಂದಿದೆ. ಬೇರೆ ಪ್ಲ್ಯಾಂಟಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇಲ್ಲಿ ನೋಡಿ, ಲಿಲ್ಲೀಸ್ ಇದೆಲ್ಲ ಈಗ ಬ್ಲೂಮ್ ಆಗಿದೆ. ಇದು ಬೇಸಿಕ್ ವೆರೈಟಿ ಲಿಲ್ಲಿ. ಸಾಮಾನ್ಯ ಎಲ್ಲ ಕಡೆ ಇರುತ್ತೆ. ಇದೊಂದು ನ್ಯೂ ವೆರೈಟಿ ನನ್ನ ಗಾರ್ಡನಲ್ಲಿ, ಹೊಸ ಬದ್ದೀನ್ ಅಂತ ಅಂದ್ಬಿಟ್ಟು. ಇದ್ರದ್ದು ಪ್ಲ್ಯಾಂಟ್ಸ್ ಇದೆ. ಈ ಪ್ಲ್ಯಾಂಟ್ಸ್ ಎಲ್ಲ ಸೇಲ್ಗಿದೆ. ಮತ್ತು ಇದು ಡೋರಿ ಸಾಲ್ಟ್ ಅಂದ್ಬಿಟ್ಟು ಈ ಪ್ಲ್ಯಾಂಟೂ ಸೇಲ್ಗಿದೆ. ಇದೂ ಸೇಲ್ಗಿದೆ. ಮತ್ತು ಇಲ್ಲಿ ನೋಡಿ, ಇದು ನಿಮಿತ್ ಮೈ ಅಂತ ಅಂದ್ಬಿಟ್ಟು. ಇದು ಲೀಫ್ ಈ ಥರ ವೆರಿಗೇಟೆಡ್ ಆಗಿರುತ್ತೆ, ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ. ಇದು ನೋಡಿ, ಲೀಫು ಸ್ವಲ್ಪ ಮಾರ್ಬಲ್ ಶೇಪಲ್ಲಿರುತ್ತೆ. ಇದು ಒಂದು ಹೊಸ ವೆರೈಟಿ. ಇದರಲ್ಲೂ ಫ್ಲವರ್ ಬರಬೇಕು. ನೋಡಿ, ನಿಮಿಟ್ ಮೈ ಜಾಸ್ತಿ ಆಗಿದೆ ಪ್ಲ್ಯಾಂಟ್ಸು, ಅದು ಸೇಲ್ಗಿದೆ. ಇದು ಬಂಚಲ್ಲೇ ಫ್ಲವರ್ ಬರುತ್ತೆ. ಇದು ನೋಡಿ, ಇದು ಬುಲ್ಸೈ. ಇದು ಸೈಮ್ ಫಂಗ್ ಅಂತ ಅಂದ್ಬಿಟ್ಟು ಹೊಸ ವೆರೈಟಿ.
ಈಗ ಅರಳ್ತಾ ಇದೆ. ಇಲ್ಲಿ ಸುಮಾರು ಸ್ಪೆಂಡ್ ಆಗಿದೆ ಪ್ಲಾಂಟ್ಸ್. ನೋಡ್ತಾ ಇರ್ಬೋದು ನೀವು. ತುಂಬ ದಿನ ಆಗೋಗಿತ್ತು ವಿಡಿಯೋ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದರೆ ಇವತ್ತೂ ಅಷ್ಟೇ ಮಳೆಯಿಂದ ಟೆರೆಸ್ ಎಲ್ಲ ಫುಲ್ಲು ಪೂರ್ತಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೂರ್ತಿ ಎಲ್ಲ ಕಸ ಎಲ್ಲ ಹರಡಿತ್ತು. ಆದ್ರೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಮೇಲೆ ಮನೆ ಒಳಗೆ ಸ್ವಲ್ಪ ಕೆಲಸಗಳನ್ನ ಮುಗಿಸ್ಕೊಂಡು ಬೇಗ ಒಂದು ಹಂತಕ್ಕೆ ಮುಗಿಸ್ಬಿಟ್ಟು ಬೇಗ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಹೂವೆಲ್ಲ ಹರಳಿರುತ್ತೆ ಅಂತ. ಇದು ನೋಡಿ, ಒಂದು ನಿಮಿತ್ಮೈ, ಇದು ಬಂಚಲ್ಲೇ ಫ್ಲವರ್ ಬಿಡುತ್ತೆ. ಇದು ಕ್ರಾಂಚ್ ನಾಕ್ ಅಂತಂದ್ಬಿಟ್ಟು ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಫ್ಲವರ್. ಇದು ದೊಡ್ಡ ಪಾಟ್ ಕೊಟ್ಟಾಗ ತುಂಬ ದೊಡ್ಡದಾಗಿ ಹೂ ಬರುತ್ತೆ. ನಾವು ಕೊಡೋ ಫರ್ಟಿಲೈಸರ್ ಮೇಲೆ ಮತ್ತು ನಾವು ಕೊಡೋ ಪಾಟ್ ಸೈಜ್ ಮೇಲೆ ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನಮ್ಮ ವೆದರ್ ಎಲ್ಲನೂ ಹೂವಿನ ಗಿಡಗಳಿಗೆ ಅದರ ಬಣ್ಣಕ್ಕೆ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನೋಡಿ, ಇದು ಇನ್ನೂ ಪೂರ್ತಿ ಅರಳಿಲ್ಲ. ಇದು ಗೋಲ್ಡನ್ ಫ್ರೆಂಡ್ಶಿಪ್ ಅಂತ ಅಂದ್ಬಿಟ್ಟು ನೆನ್ನೆ ಪೂರ್ತಿ ಬ್ಲೂಮ್ ಆಗಿತ್ತು. ಇದೆಲ್ಲ ಹೊಸ ವೆರೈಟೀಸು ನನ್ನ ಗಾರ್ಡನಲ್ಲಿ. ಮತ್ತು ಮೊಗ್ಗು ಬಂದಿರೋದು ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಲೋಟಸಲ್ಲಿ ಮೊಗ್ಗು ಬಂದಿರೋದು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಕಡೆ ಬಂದರೆ ಇದು ಒಂದು ಹೊಸ ವೆರೈಟಿ. ಇದನ್ನು ID ಮರ್ತ್ಬಿಟ್ಟಿದ್ದೀನಿ. ಇದು ಗೊತ್ತಿಲ್ಲ ಯಾವುದು ಅಂತ. ಎಲ್ಲ ಬ್ಲೂಮ್ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇದು ಒಂದು ಖಾಲಿ ಪಾಟ್ ಇತ್ತು. ಇದರಲ್ಲಿ ನಾನೇನು ಮಾಡಿದೆ, ಎಲ್ಲ ಈ ವೆರೈಟಿ ಗೊತ್ತಿರುತ್ತೆ ನಿಮಗೆ, ಅಮೇರಿಕಾ ಮೆಲಿಯಾ. ಈ ವೆರೈಟಿ ಟ್ಯೂಬರ್ಸ್ ತುಂಬ ಚಿಕ್ಕದಿರೋ ರನ್ನರ್ಸ್ ಎಲ್ಲ ಇತ್ತು. ನಾನು ಏನೂ ಪ್ಲ್ಯಾಂಟೇ ಮಾಡಿಲ್ಲ, ಇದನ್ನು ಸುಮ್ಮನೆ ಹಾಕಿದ್ದಷ್ಟೇ. ನೋಡಿ, ಎಲ್ಲ ಕಡೆನೂ ಮೊಗ್ಗು ಬಂದಿದೆ. ಇದು ತುಂಬ ಈಸಿ ಈ ಗಿಡ ಬೆಳೆಸೋದು. ಈ ಥರ ವೆರೈಟಿನ ನಾನು ಲೋಟಸ್ ಬೆಳೆಸಿರೋ ಒಂದು 7 years ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಒಂದು 7 ವರ್ಷದಿಂದ ಲೋಟಸ್ ಗಿಡಗಳನ್ನ ಬೆಳೆಸ್ತಾಯಿದ್ದೀನಿ ನಾನು. ಈ ವೆರೈಟಿನ ಹೂ ಬರುವಷ್ಟು ಇನ್ನು ಯಾವ ವೆರೈಟಿಯಲ್ಲೂ ನಾನು ನೋಡಿಲ್ಲ ಇದುವರೆಗೂ. ನಿಮಗೆ ಸುಮ್ಮನೆ ಇಟ್ಟರೆ ಸಾಕು, 10 ದಿನಕ್ಕೆ ಮೊಗ್ಗು ಬರುತ್ತೆ ಈ ವೆರೈಟಿಯಲ್ಲಿ. ಮತ್ತು ಕೆಲವರು ಒಂದಷ್ಟು ಬೇರೆ ವೆರೈಟಿ ಪ್ಲ್ಯಾಂಟ್ಸನ್ನು ಕೇಳಿದರು. ಹಾಗಾಗಿ ಅವ್ರಿಗೆಲ್ಲ ನಾನು ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಈ ಕಡೆ ಬರೋಣ. ಇದು ನೋಡಿ, ಇದರಲ್ಲಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ. 2 ಮೊಗ್ಗು ಬಂದಿದೆ ನೋಡಿ. ಮತ್ತು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಎಷ್ಟು ಎಕ್ಸೈಟ್ ಆಗಿಬಿಡುತ್ತೆ, ಎಷ್ಟು ಖುಷಿಯಾಗುತ್ತೆ ಅಂತಂದ ತಕ್ಷಣ, ನಾವು ಟೆರೇಸ್ ಬಂದ ತಕ್ಷಣ ಒಂದು ಮೊಗ್ಗು ನೋಡಿದ್ರೆ. ಇವತ್ತೂ ನಾನು ಅದೇ ಥರ ಒಂದು ಮೊಗ್ಗು ನೋಡಿದೆ, ಒಂದು ಚಿಕ್ಕ ಪಾಟಲ್ಲಿ, ಡಾರ್ಕ್ ರೆಡ್ ಕಲರು. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ನಿಮಿತ್ಮೈ ಪ್ಲ್ಯಾಂಟು. ಇದು ಬ್ಲೂಮ್ ಆಗ್ತಾನೇ ಇರುತ್ತೆ. ಇದು ನೋಡಿ, ಇನ್ನೊಂದು ಗುಚ್ಛ. ಈ ವೆರೈಟಿ ಎಲ್ಲ ಗೊತ್ತಿದೆ, ಯಾಕಂದರೆ ಇದೆಲ್ಲ ಫಸ್ಟ್ ಫ್ಲವರ್ ಆಗಿ ID ಗೊತ್ತಾಗಿದೆ. ಇದು ಗುಚ್ಛ ವೆರೈಟಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಮೊಗ್ಗು ಬರ್ತಾಯಿದೆ. ಇಲ್ಲಿ ಕಾಣಿಸ್ತಾ ಇರ್ಬೋದು. ಆ ಮೊಗ್ಗು ನೋಡೋದೇ ಚೆಂದ, ಒಂದು ಮೇಲೆ ಬರುತ್ತಲ್ವ ಅದನ್ನು. ಇದು ನೋಡಿ, ಇದು ರೀಪಾಟ್ ಮಾಡಿದ ತಕ್ಷಣವೇ 2 ಮೊಗ್ಗು ಬಂತು ಇದರಲ್ಲಿ. ಇದು ಮತ್ತು ಇದು ಐ ಥಿಂಕ್ ಕಾವೇರಿ ಇರಬೇಕಂತ ಅನಿಸುತ್ತೆ. ಕಾವೇರಿ ಟ್ಯೂಬರ್ ತೆಗೆದು ಪುನಃ ಅದನ್ನು ರೀಪಾಟ್ ಮಾಡಿದೆ 2 ಸಾರಿ ನಾನು. ಇದು ನೋಡಿ, ಇದು. ಮತ್ತು ಇದು ಒಂದು ಪ್ಲ್ಯಾಂಟಲ್ಲಿ ಇದರಲ್ಲೂ ಮೊಗ್ಗು ಬರ್ತಾಯಿದೆ. ಎಲ್ಲ ಒಟ್ಟಿಗೆ ಬ್ಲೂಮ್ ಆಗುತ್ತೆ. ನೆಕ್ಸ್ಟ್ ಮಂತ್ ಎಂಡಿಂಗಲ್ಲಿ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ. ಆವಾಗ ಮೋಸ್ಟ್ಲಿ ಇದೆಲ್ಲ ಹೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಕಂಟಿನ್ಯೂಸ್ ಆಗಿ. ಮತ್ತು ಇದನ್ನು ರೀಪಾಟ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಆದರೆ ಯಾಕೋ ಈ ವೆರೈಟಿಯಲ್ಲಿ ತುಂಬ ಎಲೆಗಳು ಬರ್ತಾಯಿದೆ. ಆದರೆ ಇವೆಲ್ಲ ಒಂಥರ ಹೇಗೆ ಅಂತಂದರೆ ಒಂಥರ ಎಕ್ಸ್ಪಿರಿಮೆಂಟ್ಗಳು. ಅದಕ್ಕೆ ಈ ಪ್ಲ್ಯಾಂಟ್ಗಿಂತ ಮುಂಚೆ ನಾನು ಇದನ್ನು ರೀಪಾಟ್ ಮಾಡಿದ್ದೀನಿ. ಒಳ್ಳೆ ಫರ್ಟಿಲೈಸರ್ ಕೊಟ್ಟಿದ್ದೀನಿ, ಕರೆಕ್ಟ್ ಮೆಥಡಲ್ಲಿ ಪ್ಲ್ಯಾಂಟ್ ಮಾಡಿದ್ದೀನಿ. ನೀವು ಎಲೆ ಎಲ್ಲ ನೋಡ್ತಿರ್ಬೋದು. ಆದರೆ ಒಂದೊಂದು ವೆರೈಟಿ ಗುಣ ಒಂದೊಂದು ಥರ ಇರುತ್ತೆ. ಕೆಲವಲ್ಲಿ ಬೇಗ ಮೊಗ್ಗು ಬರುತ್ತೆ, ಕೆಲವಲ್ಲಿ ಬೇಗ ಮೊಗ್ಗು ಬರಲ್ಲ. ನೋಡಿ, ಇದರಲ್ಲಿ ಕಾಯಿದ್ದೀನಿ, ಮೊಗ್ಗು ಬರಲಿಲ್ಲ ಇನ್ನು. ಮೋಸ್ಟ್ಲಿ ಈ ಲೀಫಲ್ಲಿ ಬರ್ಬೋದು ಅಂತ ಅನಿಸುತ್ತೆ, ಏರಿಯಲ್ ಲೀಫಲ್ಲಿ. ಎಲೆ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ನೆನ್ನೆ ಮಳೆ ಬಂದಿರೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಗ್ರೀನು. ನಾವು ಎಷ್ಟೇ ನೀರು ಕೊಟ್ಟರು ಮಳೆ ಬಂದ್ರೇ ಅದರದ್ದು ಅಂದ ಹೆಚ್ಚಾಗೋದು. ಒಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ.
ಅಂದರೆ ಒಂದು ಪ್ಲ್ಯಾಂಟ್ ನೋಡೋಕ್ಕೇ ಒಂಥರ ಸುಂದರವಾಗಿ ಕಾಣಿಸೋಕ್ಕೆ ಶುರುವಾಗ್ಬಿಡುತ್ತೆ ನಮಗೆ. ಮಳೆ ಬಂದ ತಕ್ಷಣವೇ ಆ ಗ್ರೀನೇ ಚೇಂಜ್ ಆಗಿಬಿಡುತ್ತೆ. ಈಗ ನಾರ್ಮಲಾಗಿ ನಾವು ಡೈಲಿ ಯಾವ ಥರ ಗ್ರೀನ್ ಇರುತ್ತೆ ಆ ಗ್ರೀನಲ್ಲೇ ನಾವು ತುಂಬ ಚೇಂಜಸ್ನ ನೋಡ್ತೀವಿ. ಇಲ್ಲಿ ನೋಡಿ. ಮತ್ತು ಇನ್ನೊಂದು ಇವತ್ತು ನೋಡಿದ್ದು ಹೊಸ ಮೊಗ್ಗು ಯಾವುದು ಅಂದರೆ ಇದು ನೋಡಿ. ಇದು ಈ ಗಿಡದಲ್ಲಿ ಹೊಸದು ನೋಡಿದ್ದು ಇವತ್ತು ನಾನು ಮೊಗ್ಗನ್ನ. ಮತ್ತು ಈಗ ನೋಡ್ತಾ ಇರೋದು ಇಲ್ಲಿ ನೋಡಿ, ಇದು ಮೊಗ್ಗು. ಮತ್ತು ಈಗ ವಿಡಿಯೋ ಮಾಡೋಕ್ಕೆ ಬಂದು ಮತ್ತೆ ಇನ್ನೊಂದು ಮೊಗ್ಗು ನೋಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಟಚ್ ಮಾಡಿದ್ರೆ ಕರ್ಗೋಗ್ಬಿಡುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಅದು ಏನಾಗುತ್ತೆ, ನಾವು ತುಂಬ ಹೆಂಗಿದ್ದಾಗ ನಾವು ಮುಟ್ಟಬಾರ್ದು, ಮೊಗ್ಗು ಉದುರೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಮೊಗ್ಗನ್ನು ನೋಡೋದೇ ತುಂಬ ಖುಷಿ. ಆದರೆ ನಾವು ಕೈ ಮುಟ್ಟಿ ಅದನ್ನು ಹಾಳು ಮಾಡಿಬಿಟ್ರೆ ಬೇಜಾರಾಗುತ್ತೆ. ಹಾಗಾಗಿ ನನ್ನ ಹತ್ರ ಇದು ಮಾಡಲಿಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಇನ್ನೊಂದು ಮೊಗ್ಗು ಬಂದಿದೆ. ಲೀಫ್ ನೋಡಿ, ಇದು ಎಷ್ಟು ದೊಡ್ಡದಾಗಿದೆ. ಮತ್ತು ಇಲ್ಲಿ ನೋಡಿ, ಈ ಸೈಡಿಂದ ತೋರಿಸ್ತೀನಿ ನಿಮ್ಗೆ. ಆ ಆ್ಯಂಗಲಲ್ಲಿ ಗೊತ್ತಾಗಿಲ್ಲ ಅನಿಸುತ್ತೆ. ಈ ಆ್ಯಂಗಲಲ್ಲಿ ಮೊಗ್ಗು ಬಂದಿರೋದು. ಇನ್ನು ಎಷ್ಟು ಮೊಗ್ಗು ಬಂದಿದೆ ಅಂತ ಗೊತ್ತಿಲ್ಲ. ಆಮೇಲೆ ಕೆಲವೆಲ್ಲ ಹೊಸ ವೆರೈಟೀಸು ಪ್ಲ್ಯಾಂಟ್. ಇಷ್ಟು ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಾದರೂ ಹೊಸಬರಿದ್ದರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನನಗೆ ತಿಳಿದಿರುವಷ್ಟು ಲೋಟಸ್ ಬಗ್ಗೆ, ಬೇರೆ ಪ್ಲ್ಯಾಂಟ್ಸ್ ಬಗ್ಗೆ ತಿಳಿದಿರುವಷ್ಟು ಹೇಳೋಕ್ಕೆ ಒಂದು ಖುಷಿ ವಿಚಾರನೇ ನನಗೆ. ಹಾಗಂತ ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.